Hi guys, welcome back to new video. I am Kusum from BCA Expert. So in this video we shall discuss about how to find space complexity. So ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಫೈಂಡ್ ಔಟ್ ಮಾಡುವುದನ್ನ ನೋಡೋಣ. So without wasting much time, let's quickly get started. So first of all we understand what is space complexity. ಸೊ ನಾವು ಮೊದಲು ತಿಳ್ಕೊಳ್ಳೋಣ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದ್ರೇನು ಅಂದ್ರೆ ಮಾತ್ರ ನಾವು ಮುಂದೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿ ಸಿ ದ ಡೆಫಿನೇಷನ್. ದ ಅಮೌಂಟ್ ಆಫ್ ದ ಸ್ಪೇಸ್ ರಿಕ್ವೈರ್ಡ್ ಬೈ ಅನ್ ಅಲ್ಗೋರಿದಮ್ ಆರ್ ಅ ಪ್ರೋಗ್ರಾಮ್ ಈಸ್ ಕಾಲ್ಡ್ ಆಸ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದ್ರೆ ನೋಡ್ರಿ, ದ ಅಮೌಂಟ್ ಆಫ್ ದ ಸ್ಪೇಸ್ ರಿಕ್ವೈರ್ಡ್ ಬೈ ಅನ್ ಅಲ್ಗೋರಿದಮ್ ಆರ್ ಅ ಪ್ರೋಗ್ರಾಮ್ ಈಸ್ ಕಾಲ್ಡ್ ಆಸ್ ಅ ಸ್ಪೇಸ್ ಕಾಂಪ್ಲೆಕ್ಸಿಟಿ and it is depend upon a input size means n. So name itself says that space complexity. So ಹೆಸರೇ ಸೂಚಿಸುವ ಹಾಗೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಅಂದ್ರೆ ಒಂದು ಅಲ್ಗೋರಿದಮ್ ಅಥವಾ ಒಂದು ಪ್ರೋಗ್ರಾಮ್ ಅದು ಎಕ್ಸಿಕ್ಯೂಟ್ ಆಗೋ ತನಕ ಎಷ್ಟು ಸ್ಪೇಸ್ ಅನ್ನ ಅಥವಾ ಎಷ್ಟು ಜಾಗವನ್ನ ಅದು ಹೋಲ್ಡ್ ಮಾಡುತ್ತೆ ಅನ್ನೋದೇ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸೊ ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇನ್ಪುಟ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಇವಾಗ ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡುವುದನ್ನ ನೋಡೋಣ. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ನೋಡಿ, ಎಸ್ ಆಫ್ ಪಿ ಇಸ್ ಈಕ್ವಲ್ಸ್ ಟು ಸಿ ಪ್ಲಸ್ ಎಸ್ ಪಿ ಆಫ್ ಐ. ಸೊ ಇಲ್ಲಿ ಎಸ್ ಆಫ್ ಪಿ ಅಂದ್ರೆ ಪ್ರೋಗ್ರಾಮ್. ಸೊ ಎಸ್ ಆಫ್ ಪಿ ಅಂತ ಅಂದ್ರೆ ನಾವು ಯಾವುದೇ ಒಂದು ಅಲ್ಗೋರಿಸಮ್ ಆಗಿರ್ಲಿ ಅಥವಾ ಪ್ರೋಗ್ರಾಮ್ ಆಗಿರ್ಲಿ ಅದ್ರ ಸ್ಪೇಸ್ ಕಾಂಪ್ಲೆಕ್ಸಿಟಿನ ಫೈಂಡ್ ಔಟ್ ಮಾಡೋದಿರುತ್ತಲ್ಲ, ಅವ್ರು ಕೊಟ್ಟಿರಂತ ಕ್ವಶನ್ ಅಲ್ಗೋರಿಸಮ್ಗೆ ಎಸ್ ಆಫ್ ಪಿ ಅಂತ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಒನ್ ಸಿ. ಸಿ ಅಂತ ಅಂದ್ರೆ ಫಿಕ್ಸ್ಡ್ ಪಾರ್ಟ್ ಅಥವಾ ಫಿಕ್ಸ್ ವೇರಿಯಬಲ್ ಸ್ಪೇಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಅಲ್ಗೋರಿಸಮ್ ನೋಡಿ ಅದರಲ್ಲಿ ಫಿಕ್ಸ್ಡ್ ವೇರಿಯಬಲ್ ಇರುತ್ತೆ. ಸೊ ನಾವು ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಎಸ್ ಪಿ ಆಫ್ ಐ. ಎಸ್ ಪಿ ಆಫ್ ಐ ಅಂದ್ರೆ ಫಸ್ಟ್ ಎಸ್ ಪಿ ಅಂತ ಅಂದ್ರೆ ವೇರಿಯಬಲ್ ಪಾರ್ಟ್ ಅಥವಾ ವೇರಿಯಸ್ ವೇರಿಯಬಲ್ ಸ್ಪೇಸ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಐ ಅಂತ ಅಂದ್ರೆ ಇನ್ಸ್ಟಾನ್ಸ್. ಸೊ ಫಾರ್ಮುಲಾನ ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಕಂಡು ಹಿಡಿಯಬಹುದಂತ ನೋಡೋಣ. ಸೊ ಸಿ ದ ಫಸ್ಟ್ ಎಕ್ಸಾಂಪಲ್. ನಾವು ಫಸ್ಟ್ ಅಲ್ಗೋರಿಸಮ್ ಅನ್ನ ನೋಡೋಣ. ಅಲ್ಗೋರಿಸಮ್ ಡಿಸ್ಪ್ಲೇ ಫ್ಲವರ್ ಬ್ರಾಕೆಟ್ ಎ ಇಸ್ ಈಕ್ವಲ್ಸ್ ಟು 10, ರೈಟ್ ಎ. ಸೊ ಕ್ಲೋಸ್ ದ ಬ್ರಾಕೆಟ್. ಸೊ ಇದು ಒಂದು ಸ್ಮಾಲ್ ಅಲ್ಗೋರಿಸಮ್. ಸೊ ಇದು ಒಂದು ಸ್ಮಾಲ್ ಅಲ್ಗೋರಿದಮ್. ಇದ್ರ ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಫೈಂಡ್ ಔಟ್ ಮಾಡೋಣ. ಮೊದಲು ಎ ಯಾವ ಫಾರ್ಮುಲಾ ಇದೆ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಕಂಡು ಹಿಡ್ಲಿಕ್ಕೆ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೇಕಂದ್ರೆ, ಸೊ ಎಸ್ ಆಫ್ ಪಿ ಇಸ್ ಈಕ್ವಲ್ಸ್ ಟು ಸಿ ಪ್ಲಸ್ ಎಸ್ ಪಿ ಆಫ್ ಐ. ಸೊ ಇಲ್ಲಿ ಸಿ ಅಂತ ಅಂದ್ರೆ ಕಾನ್ಸ್ಟಂಟ್. ಸೊ ನಾವು ಯಾವಾಗ್ಲೂ ಯಾವುದೇ ಅಲ್ಗೋರಿಸಮ್ ಆಗ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಸಿ ಅನ್ನ ಕಂಡು ಹಿಡಿಬೇಕು. ಸಿ ಅಂದ್ರೆ ಕಾನ್ಸ್ಟಂಟ್ ವೇರಿಯಬಲ್ ಅಂತ ಹೇಳ್ಬೋದು. ನಾವು ಕಾನ್ಸ್ಟಂಟ್ ವೇರಿಯಬಲ್ ನ ಫಸ್ಟ್ ಫೈಂಡ್ ಔಟ್ ಮಾಡಿದ್ವಿ ಅಂದ್ರೆ ನಾವು ಫೈಂಡ್ ಔಟ್ ಮಾಡೋದು ಅರ್ಧ ಕೆಲಸ ಮುಗಿತ್ತು ಅಂತ ಅನ್ಕೊಂಡು ಫುಲ್ ಈಸಿ ಆಗುತ್ತೆ ಮುಂದೆ. ಸೊ ಫಸ್ಟ್ ಫೈಂಡ್ ಔಟ್ ಮಾಡೋಣ ಸಿ. ಸೊ ಈ ಅಲ್ಗೋರಿಸಮ್ ನಲ್ಲಿ ಫಸ್ಟ್ ಕಾನ್ಸ್ಟಂಟ್ ವೇರಿಯಬಲ್ ಎಷ್ಟಿವೆ ಅನ್ನೋದು ಚೆಕ್ ಮಾಡೋಣ. ಇದರಲ್ಲಿ ಓನ್ಲಿ ಒನ್ ಕಾನ್ಸ್ಟಂಟ್ ವೇರಿಯಬಲ್ ಇದೆ, ಅದು ಎ ಇಸ್ ಈಕ್ವಲ್ಸ್ ಟು 10. ಇದು ಒಂದೇ ವೇರಿಯಬಲ್ ಕಾನ್ಸ್ಟಂಟ್ ವೇರಿಯಬಲ್ ಯಾವುದು, ಎ ಇಸ್ ಈಕ್ವಲ್ಸ್ ಟು 10. ಇದು ಒಂದೇ ಕಾನ್ಸ್ಟಂಟ್ ವೇರಿಯಬಲ್ ಆಗಿದೆ. ಸೊ ಈಚ್ ವೇರಿಯಬಲ್ ಕಂಟೇನ್ಸ್ 1 ಯೂನಿಟ್ ಆಫ್ ದ ಮೆಮೊರಿ. ಹಾಗಾಗಿ ಇಲ್ಲಿ ಸಿ ವ್ಯಾಲ್ಯೂ ಏನಾಗುತ್ತೆ ಬರುತ್ತೆ 1 ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಾವು ಯಾವ್ದು ಫೈಂಡ್ ಔಟ್ ಮಾಡಬೇಕು, ಎಸ್ ಪಿ ಆಫ್ ಐ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಎಸ್ ಪಿ. ಸೊ ಇಲ್ಲಿ ಯಾವುದೇ ಒಂದು ವೇರಿಯಸ್ ವೇರಿಯಬಲ್ ಸ್ಪೇಸ್ ಇಲ್ಲ, ಅಂದ್ರೆ ಯಾವುದೇ ಒಂದು ಫಾರ್ ಲೂಪ್ ಆಗಿರಲಿ ಯಾವುದೇ ಲೂಪ್ ಆಗಿರಲಿ ಯಾವುದೂ ಇಲ್ಲ. ಸೊ ಹಾಗಾಗಿ 0 ಅಂತ ಬರೆಯೋಣ. ಸೊ ಎಸ್ ಪಿ ವ್ಯಾಲ್ಯೂ ಏನಂತ 0 ಆಯ್ತು. ಸೊ 1 ಪ್ಲಸ್ 0 ಆನ್ಸರ್ 1. ಸ್ಪೇಸ್ ಕಾಂಪ್ಲೆಕ್ಸಿಟಿ ಇಸ್ 1. ಸೊ ಈ ಅಲ್ಗೋರಿದಮ್ ಸ್ಪೇಸ್ ಕಾಂಪ್ಲೆಕ್ಸಿಟಿ 1 ಅಂತ ಬಂತು. ಸೊ ಆನ್ಸರ್ ಈಸ್ 1. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ರೀತಿಯಾಗಿ ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನು ನಾವು ಫೈಂಡ್ ಔಟ್ ಮಾಡುವುದು ಅಂತ. ಸೊ ಅಲ್ಗೋರಿದಮ್ ಎ ಬಿ ಸಿ ಎಕ್ಸ್ ವೈ ಝಡ್ ಇನ್ ಬ್ರಾಕೆಟ್ ಓಪನ್ ಫ್ಲವರ್ ಬ್ರಾಕೆಟ್ ರಿಟರ್ನ್ x into y into z plus in bracket x minus y. So close the bracket. So ಇಲ್ಲಿ ಕೂಡ ನಾವು ಮೊದಲು ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಈಸಿ ಆಗುತ್ತೆ ನಮಗೆ. ಎಸ್ ಆಫ್ ಪಿ ಇಸ್ ಈಕ್ವಲ್ಸ್ ಟು ಸಿ ಪ್ಲಸ್ ಎಸ್ ಪಿ ಆಫ್ ಐ. ಸೊ ಈ ಅಲ್ಗೋರಿಸಮ್ ನಲ್ಲಿ ಎಷ್ಟು ಕಾನ್ಸ್ಟಂಟ್ ವೇರಿಯಬಲ್ ಇದೆ ಅನ್ನ ಮೊದಲು ಫೈಂಡ್ ಔಟ್ ಮಾಡೋಣ. ಸೊ ಇದರಲ್ಲಿ 3 ಇದೆ. ಯಾವಂದ್ರೆ ಎಕ್ಸ್ ವೈ ಝಡ್, ಇವು 3 ಕಾನ್ಸ್ಟಂಟ್ ವೇರಿಯಬಲ್ ಅಂತ ಹೇಳ್ಬೋದು. ಸೊ ಸಿ ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ 3 ಬರುತ್ತೆ, ಯಾಕಂದ್ರೆ 3 ಕಾನ್ಸ್ಟಂಟ್ ವ್ಯಾಲ್ಯೂಗಳು ಇವೆ.
ಸೊ ನೆಕ್ಸ್ಟ್ ಎಸ್ ಪಿ ಆಫ್ ಐ ಚೆಕ್ ಮಾಡೋಣ. ಸೊ ಇಲ್ಲಿ ಕೂಡ ಯಾವುದೇ ಲೂಪ್ಗಳಿಲ್ಲ, ಯಾವುದೇ ಫಾರ್ ಲೂಪ್ ಇಲ್ಲ. ಸೊ ಹಾಗಾಗಿ ವ್ಯಾಲ್ಯೂ ಏನಾಗುತ್ತೆ 0 ಬರುತ್ತೆ. ಸೊ 3 + 0 = 3. ಸೊ ಈ ಅಲ್ಗೋರಿದಮ್ದು ಸ್ಪೇಸ್ ಕಾಂಪ್ಲೆಕ್ಸಿಟಿ 3 ಆಯ್ತು. 3 + 0 = 3. ಹಾಗಾಗಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ನಮ್ಗೆ ಆನ್ಸರ್ ಏನ್ ಬಂತು 3 ಬಂತು. ಸೊ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಆದ್ರೆ ಆ ಎಕ್ಸಾಂಪಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸ್ ನೋಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಕೂಡ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡಿ ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಫೈಂಡ್ ಔಟ್ ಮಾಡೋಣ. ಸೊ ಅಲ್ಗೋರಿದಮ್ ಸಮ್ x, n ಓಪನ್ ಬ್ರಾಕೆಟ್ ಟೋಟಲ್ = 0 ಫಾರ್ I 1 to n do total = total plus x of I ಕ್ಲೋಸ್. ಸೊ ಈ ಎಕ್ಸಾಂಪಲ್ ಗೆ ಕೂಡ ಸ್ಪೇಸ್ ಕಾಂಪ್ಲೆಕ್ಸಿಟಿನ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ಅಪ್ಲೈ ಮಾಡೋಣ. S of p = c + sp of I. ಸೊ ಯಾವುದೇ ಒಂದು ಆಲ್ಗೋರಿಸಮ್ ಇರಲಿ ಅದರಲ್ಲಿ ನಾವು ಫಸ್ಟ್ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದೆ. ಸೊ ಸಿ ಅಂತಂದ್ರೆ ಫಿಕ್ಸ್ಡ್ ವೇರಿಯಬಲ್. ಸೊ ನಾವು ಸಿ ಫೈಂಡ್ ಔಟ್ ಮಾಡೋಣ. ಸೊ ಈ ಅಲ್ಗೋರಿಸಮ್ ನಲ್ಲಿ ಫಿಕ್ಸ್ ವೇರಿಯಬಲ್ ಎಷ್ಟಿವೆ, ಈ ಅಲ್ಗೋರಿಸಮ್ ನಲ್ಲಿ ಫಿಕ್ಸ್ ವೇರಿಯಬಲ್ ಎಷ್ಟಿವೆ ಅನ್ನೋದು ಚೆಕ್ ಮಾಡೋಣ. ಸೊ ಇಲ್ಲಿ 3 ಫಿಕ್ಸ್ ವೇರಿಯಬಲ್ ಇವೆ ಅಂತ ಹೇಳ್ಬೋದು. ಎಕ್ಸ್, ಎನ್, ಟೋಟಲ್ ಇವು 3 ಕಾನ್ಸ್ಟಂಟ್ ವೇರಿಯಬಲ್ ಅಂತ ಹೇಳ್ಬೋದು. ಸೊ ಇಲ್ಲಿ 3 ಯೂನಿಟ್ಸ್ ಅವೆ. ಈಚ್ ವೇರಿಯಬಲ್ ಕಂಟೇನ್ಸ್ 1 ಯೂನಿಟ್ ಆಫ್ ದ ಮೆಮರಿ. ಸೊ ಇಲ್ಲಿ 3 ಇವೆ, ಹಾಗಾಗಿ 3 ಯೂನಿಟ್ ಕನ್ಸಿಸ್ಟ್ ಆಗ್ತಾವು. ಸೊ ಇಲ್ಲಿ ಸಿ ವ್ಯಾಲ್ಯೂ 3 ಆಯ್ತು. ಸೊ 3 ಆಯ್ತು. ಸೊ ನೆಕ್ಸ್ಟ್ ಎಸ್ ಪಿ ಆಫ್ ಐ ನ ಫೈಂಡ್ ಔಟ್ ಮಾಡೋಣ. ಸೊ ಎಸ್ ಪಿ ಆಫ್ ಐ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋಣ. ಈ ಅಲ್ಗೋರಿಸಮ್ ನಲ್ಲಿ ಫಾರ್ ಲೂಪ್ ಇದೆ. ಸೊ ಇದು ಎಲ್ಲಿ ತನಕ ಎಕ್ಸಿಕ್ಯೂಟ್ ಆಗುತ್ತೆ ಫಾರ್ ಲೂಪ್ ಅಂದ್ರೆ, ಸೊ ಫಾರ್ ಲೂಪ್ n ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ. ಎಸ್ ಪಿ ಆಫ್ ವ್ಯಾಲ್ಯೂ n ಬರುತ್ತೆ. ಯಾಕಂದ್ರೆ ಫಾರ್ ಲೂಪ್ n ಟೈಮ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಈ ಅಲ್ಗೋರಿಸಮ್ ನಲ್ಲಿ. ಹಾಗಾಗಿ ಎಸ್ ಪಿ ಆಫ್ ಐ ವ್ಯಾಲ್ಯೂ n ಬರುತ್ತೆ. ಸೊ ನಮ್ದು ಎಸ್ ಪಿ ಆಫ್ ಐ ವ್ಯಾಲ್ಯೂ ಏನೋ ಬಂತು n ಬಂತು. ಸೊ ಆಡ್ ಮಾಡಿ ಸಿ ಪ್ಲಸ್ ಎಸ್ ಪಿ ಆಫ್ ಐ ನ ಆಡ್ ಮಾಡಿದ್ರ 3 + n ಬರುತ್ತೆ. ಅಂದ್ರೆ ನಮ್ಮ ಆನ್ಸರ್ ಕೂಡ 3 + n ಬರುತ್ತೆ. ಆಡ್ ಮಾಡಿದಾಗ 3 + n ಬರುತ್ತೆ. ಸೊ ನಿಮಗೆ ಈಗ ಯಾವ ರೀತಿಯಾಗಿ ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ಫೈಂಡ್ ಔಟ್ ಮಾಡಬಹುದು ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಹೌ ಟು ಫೈಂಡ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು BCA Expert ಚಾನಲ್.